ಕಾಳಹಸ್ತಿಯ ಆಳವಾದ ಕಾಡಿನ ನೆನಪುಗಳನ್ನು ಹೊತ್ತಿರುವ ಪ್ರಾಚೀನ ಮರಗಳ ನೆರಳಿನಲ್ಲಿ ದೇವಾಲಯಗಳಿಗೂ ಅಥವಾ ಶಾಸ್ತ್ರಗಳಿಗೂ ಒಪ್ಪಿಗೆಯಾಗದೆ ಬದುಕುತ್ತಿದ್ದ ಒಬ್ಬ ಬೇಟೆಗಾರನಾಗಿದ್ದನು. ಅವನ ಹೆಸರು ತಿನ್ನನ್. ಅವನ ಜೀವನಕ್ಕೆ ಕಾಡಿನ ನಿಯಮಗಳು ಮಾತ್ರ ತಿಳಿದಿತ್ತು. ಆದರೆ ಆ ಹೃದಯದ ಆಳದಲ್ಲಿ ಬೆಂಬಲವಿಲ್ಲದ ಕನಸೊಂದಿತ್ತು, ಬೇಟೆಯಿಂದ ಹೊರಗಿನ ಯಾವೋ ವಿಶೇಷಾರ್ಥವನ್ನು ಅರಸುವ ಹವಣಿಕೆ. ಒಂದು ದಿನ ಬೇಟೆಗೆ ಹಾದಿಯಾಗುತ್ತಿದ್ದ ತಿನ್ನನ್ ಬೆಳಕಿನ ಮತ್ತು ನೆರಳಿನ ಆಟವಾಡುತ್ತಿದ್ದ ಕಾಡಿನಲ್ಲಿ ಹಳೆಯ ಮರದ ಕೆಳಗೊಂದು ಪುರಾತನ ಶಿವಲಿಂಗವನ್ನು ಕಂಡನು. ಆ ಕ್ಷಣದಲ್ಲಿ ಕಾಡು ನಿಶ್ಶಬ್ದವಾಯಿತು. ಗಾಳಿಯೂ ಸಹ ಪಾವಿತ್ರ್ಯದಿಂದ ತೂಗಿದಂತೆ ಅನಿಸಿತು. ತಿನ್ನನ್ ಏನೋ ಪರಿಚಯವಿಲ್ಲದ ಆಧ್ಯಾತ್ಮಿಕ ಶಕ್ತಿಯಿಂದ ಮನಸ್ಸು ತುಂಬಿಕೊಂಡನು. ಶಾಸ್ತ್ರಗಳ ಬಗ್ಗೆ ಅಥವಾ ಪೂಜೆಯ ಬಗ್ಗೆ ಅವನಿಗೆ ತಿಳಿಯಲಿಲ್ಲ, ಆದರೆ ಅವನು ದೇವತ್ವವನ್ನು ಕಂಡುಹಿಡಿದಿದ್ದಾನೆಂಬ ಖಾತರಿ ಬಂದಿತು. ಆ ದಿನದಿಂದ ತಿನ್ನನ್ನ ಬದುಕು ಸಂಪೂರ್ಣವಾಗಿ ಬದಲಾಗಿದೆ. ಪ್ರತಿದಿನವೂ ಆ ಲಿಂಗದ ಬಳಿ ಹಿಂತಿರುಗಿ ತಾನು ಪಡೆದಿದೆಯೆಲ್ಲವನ್ನೂ ಅರ್ಪಿಸುತ್ತಿದ್ದನು. ಕಾಯ್ದು ತಂದ ಶೀತಲ ಜಲವನ್ನು, ಕಾಡಿನ ಗುಟ್ಟುಮೂಳಗಳಲ್ಲಿ ಹುಡುಕಿ ತಂದ ಹೂವುಗಳನ್ನು, ಬೇಟೆಯಲ್ಲಿಂದ ಪಡೆದ ಉತ್ತಮ ಮಾಂಸವನ್ನು. ಅವನ ಅರ್ಪಣೆಗಳು ಎಲ್ಲ ಸಂಪ್ರದಾಯಗಳನ್ನು ಮೀರಿ ಹೋಯಿತು, ಆದರೆ ಪ್ರತಿಯೊಂದರಲ್ಲಿ ಮಕ್ಕಳಿಗಿರುವಂತೆ ನಿಷ್ಕಪಟ ಭಕ್ತಿಯು ಹರಿದು ಹೋಗುತ್ತಿತ್ತು. ತಿನ್ನಂಗೆ ಗೊತ್ತಿರದೆ ದೇವಾಲಯದ ಪುರೋಹಿತರು ಆ ಲಿಂಗವನ್ನು ಪೂಜಿಸುತ್ತಿದ್ದರು. ಪ್ರತಿ ಬೆಳಿಗ್ಗೆ ಪುರೋಹಿತರು ಬಂದು ದೇವಾಲಯದ ವೇದಿಕೆಯನ್ನು ಅಪವಿತ್ರವಾಗಿ ಮಾಂಸ, ಹೂವುಗಳು, ನೀರು ಚಿದುಕಿಕೊಂಡಿದ್ದನ್ನು ನೋಡಿ ಬೆಚ್ಚಿಬಿದ್ದರು. ಅವರು ಅದನ್ನು ಭಕ್ತಿಯಿಂದ ತೊಳೆಯುತ್ತಿದ್ದರು, ಶಾಸ್ತ್ರೀಯ ಮಂತ್ರಗಳೊಂದಿಗೆ ಪುನಃ ಪವಿತ್ರತೆಗೆ ತರಲು ಶ್ರಮಿಸುತ್ತಿದ್ದರು. ಇಂತಹ ಅಪವಿತ್ರತೆ ಯಾರು ಮಾಡಬಹುದು ಎಂಬುದನ್ನು ಅವರು ಊಹಿಸಲಾಗಲಿಲ್ಲ. ಹೃದಯದಲ್ಲಿ ಅವರು ಆ ಕಾಣದ ಭಕ್ತನನ್ನು ಕಠಿಣವಾಗಿ ತೀರ್ಪು ಮಾಡುತ್ತಿದ್ದರು. ಈ ವಿಚಿತ್ರ ಚಕ್ರ ದಿನೇ ದಿನೇ ಮುಂದುವರೆದಿತು. ತಿನ್ನನ್ ಪುರೋಹಿತರ ವ್ಯವಹಾರದ ಬಗ್ಗೆ ಅವಗಾಹನೆ ಇಲ್ಲದೆ ತಾನು ತಿಳಿದಿರುವ ಎಲ್ಲ ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಿದ್ದನು. ಪ್ರತಿ ಬೆಳಗ್ಗೆ ಹೊಸ ಅರ್ಪಣೆಗಳನ್ನು ತರುತ್ತಿದ್ದ, ಅವನ ಅನಾಯಾಸವಾದ ಭಕ್ತಿಯನ್ನೇ ಸಮರ್ಪಿಸುತ್ತಿದ್ದ. ಪ್ರತಿ ಬೆಳಿಗ್ಗೆ ಪುರೋಹಿತರು ಹಿಂತಿರುಗಿ ಲಿಂಗವನ್ನು ಮತ್ತೆ ಅಪವಿತ್ರವಾಗಿ ಕಂಡು ಬೇಸರಗೊಂಡು ಪ್ರತಿ ಗುರುತುಗಳನ್ನು ನಜೂಕಾಗಿ ತೆಗೆದು ಹೂವಿನ ಪೂಜೆಗೆ ಮತ್ತೆ ಶುರು ಮಾಡುತ್ತಿದ್ದರು. ಕಾಡಿನಲ್ಲಿ ಈ ಅನ್ಯಾಯವಾದ ಭಕ್ತಿಯ ಪೈಪೋಟಿ ಏಕಾಗ್ರತೆಯಿಂದ ಪ್ರತಿಧ್ವನಿಸುತ್ತಿತ್ತು. ಒಂದೆಡೆ ನಿಷ್ಕಪಟ ಅನೌಪಚಾರಿಕ ಭಕ್ತಿ, ಮತ್ತೊಂದೆಡೆ ಕ್ರಮಬದ್ಧ ಶಾಸ್ತ್ರೀಯ ಪೂಜೆ. ಎರಡೂ ಒಂದೇ ದೇವರ ಅನುಗ್ರಹವನ್ನು ಅರಸಿ ಪರಸ್ಪರ ಭೇಟಿ ಮಾಡದೆ ಅವರ ಅರ್ಪಣೆಗಳು ಮಾತ್ರ ಆ ಪವಿತ್ರ ಶಿಲೆಗೆ ಸೇರುತ್ತಿದ್ದವು. ಮೇಲಿನ ದೇವಲೋಕದಲ್ಲಿ ಶಿವ ಮತ್ತು ಪಾರ್ವತಿ ಪ್ರತಿದಿನವೂ ಈ ಎಲ್ಲ ಕ್ರಿಯೆಗಳನ್ನು ನೋಡುತ್ತಿದ್ದರು. ಶಿವನು ಗರ್ವದಿಂದ ಪಾರ್ವತಿಗೆ ತಿನ್ನನ್ನ ನಿರ್ಭೀತ ಭಕ್ತಿಯನ್ನು ಹೇಳುತ್ತಿದ್ದನು. ಸಾಮಾನ್ಯ ಆಚರಣೆಗಳನ್ನು ಜಾತಿಯನ್ನು ಮೀರಿದ ಪ್ರೀತಿ. ಪಾರ್ವತಿ ವಿಶ್ವಮಾತೆ ಆ ಭಕ್ತಿಯ ಪರಿಶುದ್ಧತೆಗೆ ಆಳವಾಗಿ ಸ್ಪಂದಿಸಿದರು. ಪ್ರತಿದಿನವೂ ಶಿವನು ಪಾರ್ವತಿಗೆ ತಿನ್ನನ್ ಬಿಡುತ್ತಿದ್ದ ಕಾಡಿನ ಅರ್ಪಣೆಗಳನ್ನು ತೋರಿಸಿ ಅವನ ಭಕ್ತಿಯ ನೈಜತೆ ಮತ್ತು ನಿಷ್ಕಪಟತೆಯನ್ನು ಸಂತೋಷದಿಂದ ವಿವರಿಸುತ್ತಿದ್ದನು. ಪಾರ್ವತಿ, ನೋಡು, ಭಕ್ತಿಗೆ ನಿಯಮಗಳಿಲ್ಲ ಮತ್ತು ನಿಜವಾದ ಪ್ರೀತಿ ಅನಿರೀಕ್ಷಿತ ಪ್ರಾಣಿಗಳಿಂದಲೇ ಬರುತ್ತದೆ ಎಂದು ಶಿವನು ಹೇಳುತ್ತಿದ್ದನು. ಹೀಗೆ ದಿನಗಳು ಕಳೆದಂತೆ ಈ ಅನೌಪಚಾರಿಕ ಪೂಜೆಯು ಮುಂದುವರಿದಾಗ ಶಿವ ಮತ್ತು ಪಾರ್ವತಿ ತಿನ್ನನ ಭಕ್ತಿಗೂ ಪುರೋಹಿತರ ನಂಬಿಕೆಗೂ ಸತ್ಯವಾದ ಪರೀಕ್ಷೆ ಬೇಕೆಂದು ನಿರ್ಧರಿಸಿದರು. ಸಾಮಾನ್ಯ ಗ್ರಹಿಕೆಗೆ ಹೊರಗಿನ ಒಂದು ಸವಾಲನ್ನು ಎದುರಿಸಿದಾಗ ಯಾರ ಪ್ರೀತಿಯು ಶಾಶ್ವತವಾಗಿರುತ್ತದೆ ಎಂಬುದನ್ನು ತಿಳಿಯಲು ನಿಶ್ಚಯಿಸಿದರು. ಹಾಗಾಗಿ ಒಂದು ದಿನ ಬೆಳಗ್ಗೆ ಆ ಅದ್ಭುತ ಮತ್ತು ಪರೀಕ್ಷೆ ಆರಂಭವಾಯಿತು. ಪುರೋಹಿತರು ಬೆಳಗಿನ ಜಾವ ಬಂದು ಶಿವಲಿಂಗದ ಒಂದು ಕಣ್ಣಿಂದ ರಕ್ತ ಹರಿಯುತ್ತಿರುವುದನ್ನು ಕಂಡರು. ಆ ಗೋಚರ ಅವರು ಎಲ್ಲ ಮಂತ್ರಗಳನ್ನು ಜಪಿಸಿ ಶುದ್ಧ ತಯಾರು ದ್ರವ್ಯಗಳನ್ನು ಅರ್ಪಿಸಿದರು, ಆದರೆ ರಕ್ತದ ಹರಿವು ನಿಲ್ಲಲಿಲ್ಲ. ನಂತರ ತಿನ್ನನ್ ಬಂದು ಆ ದೃಶ್ಯವನ್ನು ನೋಡಿ ಅವನ ಮನಸ್ಸು ಭಾರಿಯಾಗಿ ಬಿಟ್ಟಿತು. ತನ್ನ ಪ್ರಿಯ ದೇವರನ್ನು ಗುಣಪಡಿಸಲು ತಾನು ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದನು. ಶೀತಲ ಜಲದಿಂದ ಲಿಂಗವನ್ನು ತೊಳೆದನು, ಮೂಲಿಕೆಗಳನ್ನು ಒತ್ತಿದನು, ತನ್ನ ವಿನಮ್ರ ಪ್ರಾರ್ಥನೆಗಳನ್ನು ಸಲ್ಲಿಸಿದನು, ಆದರೆ ರಕ್ತದ ಹರಿವು ತಡೆಯಲಾಗಲಿಲ್ಲ. ಅವನು ಭಕ್ತಿಯಿಂದ ಮತ್ತು ನೋವಿನಿಂದ ತುಂಬಿಕೊಂಡು ದೇವರಿಗಾಗಿ ಅಸಾಧ್ಯವಾದುದನ್ನು ಮಾಡಲು ಮನಸ್ಸು ಮಾಡಿದನು. ಭಕ್ತಿಯಿಂದ ಉದ್ಬಲಿತವಾದ ನಿರ್ಧಾರದಿಂದ ತಿನ್ನನ್ ಯಾವ ಹಿಂಜರಿಕೆಯಿಲ್ಲದೆ ತನ್ನ ಬೇಟೆಗಾರರ ಚಾಕುವನ್ನು ತೆಗೆದು ತನ್ನ ಬಲದ ಕಣ್ಣು ತೆಗೆದು ಅದು ಹರಿಯುತ್ತಿದ್ದ ಸ್ಥಳದಲ್ಲಿ ಮನಃಪೂರ್ವಕವಾಗಿ ಇರಿಸಿದನು. ಆಶ್ಚರ್ಯಕರವಾಗಿ ರಕ್ತ ಹರಿವು ತಕ್ಷಣ ನಿಂತಿತು. ತಿನ್ನನ್ ಮತ್ತು ಪುರೋಹಿತರು ಆ ಕಾರ್ಯವನ್ನು ಕಂಡು ಆಶ್ಚರ್ಯ, ಶಾಂತಿ ಮತ್ತು ಶ್ರದ್ಧೆಯಲ್ಲಿ ಮುಳುಗಿದರು. ಲಿಂಗದ ದುಃಖ ಸಮಾಪ್ತವಾಯಿತು ಮತ್ತು ತಿನ್ನನ ಭಕ್ತಿ ಅನುಮಾನಾತೀತವಾಗಿ ಸಾಬೀತಾಯಿತು. ಆದರೆ ಸಾಂತ್ವನೆಯ ವಾತಾವರಣ ಮರಳಿ ಬಂದಿದ್ದಂತೆ ಮತ್ತೊಂದು ಅದ್ಭುತ ಮತ್ತು ಹೊಸ ಪರೀಕ್ಷೆ ಎದುರಾಯಿತು. ಚೆತವಿಲ್ಲದೆ ಶಿವಲಿಂಗದ ಮತ್ತೊಂದು ಕಣ್ಣಿಂದ ರಕ್ತದ ಹನಿ ಹರಿಯಲು ಶುರುವಾದುದು. ಕೆಂಪು ಹನಿಗಳು ಪವಿತ್ರ ಮುಖವನ್ನು ನಿಜವಾಗಿಯೂ ಮುಡಿದವು. ಹರ್ಷವೂ ಶಾಂತವೂ ಕ್ಷಣಾರ್ಧದಲ್ಲಿ ಶೋಕ ಮತ್ತು ಭಯದಲ್ಲಿ ಕರಗಿದವು. ಇಬ್ಬರೂ, ತಿನ್ನನ್ ಮತ್ತು ಪುರೋಹಿತರು, ಈಗ ಇನ್ನೂ ಮುಗಿಯಲಿಲ್ಲ ಎಂಬುದನ್ನು ಅರಿತುಕೊಂಡರು.
ನೋವು ಮತ್ತು ನಷ್ಟಕ್ಕೆ ಸೊಗಸಾಗದೆ ತಿನ್ನನ್ ಸ್ಥಿರನಾಗಿಯೇ ಉಳಿಯುತ್ತಿದ್ದನು. ಅವನ ಭಕ್ತಿ ಹತ್ತಿರ ಉರಿಯುತ್ತಿತ್ತು. ಮತ್ತೆ ದೇವರನ್ನು ಗುಣಪಡಿಸಲು ನಿರ್ಧರಿಸಿದನು. ಆದರೆ ಅರ್ಧ ಅಂಧನಾಗಿದ್ದು ಮುಖದಲ್ಲಿ ರಕ್ತ ಹರಿಯುತ್ತಿದ್ದರೂ ಅವನು ಹೊಸ ಸವಾಲನ್ನು ಎದುರಿಸಿದನು. ಯಾವಾಗ ಅವನು ಉಳಿದ ಕಣ್ಣು ಯಾವ ಸ್ಥಳದಲ್ಲಿ ಇರಿಸಬೇಕು ಎಂದು ತಿಳಿದುಕೊಳ್ಳುತ್ತಾನೆ. ಧೈರ್ಯ ಮತ್ತು ಚತುರತೆ ಬಳಸಿ ತಿನ್ನನ್ ತನ್ನ ಕಾಲನ್ನು ರಕ್ತ ಹರಿಯುತ್ತಿದ್ದ ಸ್ಥಳದಲ್ಲಿ ದೃಢವಾಗಿ ಒತ್ತಿದನು. ಅಂತಿಮ ಅರ್ಪಣೆಯಲ್ಲಿ ತಪ್ಪು ಬರುವಂತಿಲ್ಲವೆಂದು ಗುರುತಿಸಿದನು. ನಂತರ ತನ್ನ ಎಲ್ಲ ಶಕ್ತಿಯನ್ನು ಸೇರಿಸಿ ತಿನ್ನನ್ ಮತ್ತೆ ಚಾಕುವನ್ನು ಎತ್ತಿದನು. ಪೂರ್ಣ ಭಕ್ತಿಯಿಂದ ಮತ್ತು ಯಾವ ಹಿಂಜರಿಕೆಯಿಲ್ಲದೆ ತನ್ನ ಎರಡನೇ ಕಣ್ಣು ತೆಗೆದು ತನ್ನ ಕಾಲಿನ ಗುರುತು ಇರುವ ಸ್ಥಳದಲ್ಲಿ ಇರಿಸಿ ತನ್ನ ಅಂತಿಮ ದೃಷ್ಟಿಯನ್ನು, ತನ್ನ ಜೀವವನ್ನು ದೇವರ ಪಾದಗಳಲ್ಲಿ ಅರ್ಪಿಸಿದನು. ಆ ಕ್ಷಣ ಸ್ವರ್ಗದ ಬಾಗಿಲುಗಳು ತೆರೆದವು. ಶಿವನು ಮಹಿಮೆಯಿಂದ ಜಗಮಗಿಸುತ್ತಾ ಪಾರ್ವತಿ ಅವರ ಜೊತೆಗೆ ಪ್ರಳಾದರು. ಕಾಡು ಅನ್ಯ ಲೋಕದ ಬೆಳಕಿನಲ್ಲಿ ಮೆರೆದಿತು. ಶಿವನು ತಿನ್ನನ್ನ ಕೈ ಹಿಡಿದು, ಸಾಕು ನನ್ನ ಅತ್ಯಂತ ಪ್ರೀತಿಯ ಭಕ್ತನೇ, ನಿನ್ನ ಪ್ರೀತಿ ಎಲ್ಲ ಶಾಸ್ತ್ರಗಳನ್ನು ಮೀರಿದೆ. ನೀನು ನಿನ್ನ ಜೀವವನ್ನು ಅರ್ಪಿಸಿದ್ದೀ. ಇಂದು ಮೊದಲು ನೀನು ನನ್ನ ಭಕ್ತರಲ್ಲಿ ಶ್ರೇಷ್ಠ. ನೀನು ಕನಪ್ಪ. ಎಲ್ಲ ನಿಜವಾದ ಭಕ್ತಿ ಇರುವ ಕಡೆ ನಿನ್ನ ಹೆಸರು ಶಾಶ್ವತವಾಗಿ ಉಳಿತಿರಲಿ ಎಂದು ಘೋಷಿಸಿದರು. ಶಿವನು ಕನಪ್ಪನಿಗೆ ದೃಷ್ಟಿಯನ್ನು ಮರಳಿ ನೀಡಿದರು. ಅವನನ್ನು ತಾವು ಅಪ್ಪಿಕೊಂಡರು. ಪಾರ್ವತಿಯು ದೈವಿಕ ಮಗುಚೂಚು ಹಾಸದಿಂದ ಆ ಕ್ಷಣವನ್ನು ಆಶೀರ್ವದಿಸಿದರು. ಅದೇ ಕ್ಷಣದಲ್ಲಿ ಕೊನೆಯ ತ್ಯಾಗವನ್ನು ರಹಸ್ಯವಾಗಿ ನೋಡಿದ್ದ ಪುರೋಹಿತರು ಆಶ್ಚರ್ಯ ಮತ್ತು ವಿನಮ್ರತೆಯಲ್ಲಿ ಮೊಣಕಾಲು ಮೇಲೆ ಬಿದ್ದರು. ಎಲ್ಲ ತೀರ್ಪುಗಳು ಹಾರಿಹೋದವು. ಕೊನೆಯಲ್ಲಿ ಅವರು ತಿಳಿದುಕೊಂಡರು, ದೇವರ ಹೃದಯವನ್ನು ಜಯಿಸುವುದು ಶಾಸ್ತ್ರದಿಂದ ಅಲ್ಲ, ಯಾವ ವಿಧಿಯಿಲ್ಲದ ಪ್ರೀತಿಯಿಂದ ಮಾತ್ರ. ಇಂದು ಕೂಡ ಶ್ರೀ ಕಾಳಹಸ್ತಿ ದೇವಸ್ಥಾನವು ಈ ಸತ್ಯಕ್ಕೆ ಸಾಕ್ಷಿಯಾಗಿದೆ. ಎಲ್ಲ ವರ್ಗದ ಭಕ್ತರು ಪೂಜೆಗೆ ಮಾತ್ರವಲ್ಲ, ಕನಪ್ಪನನ್ನು ನೆನಪಿಸಿಕೊಳ್ಳಲು ಕೂಡ ಆಗಮಿಸುತ್ತಾರೆ. ಸಾಂಪ್ರದಾಯಿಕ ವಿಧಾನಗಳಿಂದ ಅಲ್ಲ, ಆದರೆ ಧೈರ್ಯವೂ ನಿಷ್ಕಪಟವೂ ಆದ ಹೃದಯದಿಂದ ಮಾತ್ರ ಸತ್ಯದ ಹಾದಿ ದೇವರ ಬಳಿಗೆ ಹೋಗುತ್ತದೆ ಎಂದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಹೆಚ್ಚಿನ ವಿಷಯಕ್ಕಾಗಿ ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ.